ಹೆಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡಿಕೊಂಡಿರೋದು ಆಬ್ವಿಯಸ್ಲಿ ಡೆವಿಲ್ ಸಿನಿಮಾದ ಬಗ್ಗೆ ಮಾತ್ರ ಆಗಿರುವಂಥ. ಅದರ ಜೊತೆಗೆ ನಾನು ವಿಷಯ ಹೇಳ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕೆಂದರೆ 45ನ ಟ್ರೈಲರ್ ಕೂಡ ಇವತ್ತು ಬರ್ಕೊಟ್ಟಿದೆ ಅಂತ ಹೇಳ್ಬೋದು. ಮಾರ್ಕ್ ಸಿನಿಮಾದ ಮಸ್ತ್ ಮಲೈಕ ಸಾಂಗ್ಗೆ ರಿಯಾಕ್ಟ್ ಕೂಡ ಮಾಡ್ಕೊಟ್ಟಿದ್ದೀನಿ. ಹಾಗೆಯೇ ನನ್ನ ಒಂದು ರಿವ್ಯೂ ಕೂಡ ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ಯಾವ್ದನ್ನಿಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಡೆವಿಲ್ ಸಿನಿಮಾದ ಬಗ್ಗೆ ಮಾತ್ರ ಮಾತಾಡಿಕೊಟ್ಟಿರುವಂಥದ್ದು. ಮೊದಲನೇದಾಗಿ ಕಲೆಕ್ಷನ್ ಬಗ್ಗೆ ಮಾತಾಡ್ಕೊಬಿಡೋಣ. ಡೆವಿಲ್ ಸಿನಿಮಾದ 4th ಕಲೆಕ್ಷನ್ ಬಂದು, ಇದು ಸ್ಟಾಕ್ನಿಕ್ನ ಪ್ರಕಾರ ಹೇಳ್ತಿರುವಂಥದ್ದು, ರಿಪೋರ್ಟ್ ಇಟ್ಕೊಂಡು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಾಯಿಂದ ಹೇಳ್ತಿರೋಂಥದ್ದಲ್ಲ. 21.50 crore ಕಲೆಕ್ಷನ್ ಆಗಿರುವಂಥದ್ದು, 21,50,00,000 ಕಲೆಕ್ಷನ್ ಆಗಿರುವಂಥದ್ದು. ಇದಕ್ಕೆ 8 ಕೋಟಿನ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ರಿಲೀಸ್ಗೂ ಮೊದಲು ಆಗಿರುವಂಥದ್ದು 29.50 crore ಆಗುತ್ತೆ. ಆಗ ನಿಮಗೆ 30 ಕೋಟಿಗೆ 50 ಲಕ್ಷ ಕಮ್ಮಿ ಇರುವಂಥದ್ದು. ಅರ್ಥ ಮಾಡ್ಕೊಳ್ಳಿ, 30 ಕೋಟಿ ಹತ್ತತ್ರ ಬಂದಿದೆ ಆಲ್ರೆಡಿ ಈಗ. ಸೊ ಹೀಗಿರ್ಬೇಕಾದ್ರೆ ಇಷ್ಟೊಂದು ಕಲೆಕ್ಷನ್ ಆಗಿದೆ ಆಯಿತಾ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ನೀವು ವೀಕ್ ಡೇಸ್ಗಿಂತ ನೋಡೋದಾದರೆ, ವೀಕೆಂಡ್ಗಿಂತ ನೋಡೋದಾದರೆ ವೀಕ್ ಡೇಸಲ್ಲಿ ಜಾಸ್ತಿ ಬರ್ತದೆ ಅಂತ ಹೇಳ್ಬೋದು. ಅಪ್ಕಮಿಂಗ್ ಡೇಸಲ್ಲಿ ನೋಡಿದಾಗ ಒಂದು ಗ್ರಾಫ್ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಎಷ್ಟು ಕಲೆಕ್ಷನ್ ಇದು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಸಿನಿಮಾ ಅದ್ಭುತವಾಗಿದೆ. ಅಂದರೆ ಕನ್ನಡ ಆಡಿಯನ್ಸಿಗೆ ತುಂಬ ಇಲ್ಲಿ ಫ್ಯಾನ್ಸ್ ಅಂತೂ ಅದ್ಭುತವಾಗಿ ಎಂಜಾಯ್ ಮಾಡ್ತಾರೆ. ಯಾಕೆಂದರೆ ಅದು ಸೈಕಿಕ್ ಆ್ಯಕ್ಟಿಂಗಿಂದ ಆಗಿರುವಂಥದ್ದು. ಆಬ್ವಿಯಸ್ಲಿ ಅವರು ಕನ್ವೆ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ, ಅಂದರೆ ಈ ಒಂದು ಮಿಸ್ಟ್ರಿ ಸ್ಟೋರಿ ಇದೆ ಅಂತ ನಾನು ನಿಮಗೆ ಬ್ರೇಕ್ ಡೌನ್ ಮಾಡಿದ್ಮೇಲೆ ಕೆಲವರಿಗೆ ಅರ್ಥ ಆಗ್ತದೆ. ಆದರೆ ಇನ್ನೂ ಎಲ್ಲರಿಗೂ ಇದು ಅಪೀಲ್ ಆಗೋ ರೀತಿ ಇನ್ನೂ ಇರಬೇಕಾಗಿತ್ತು ಅಂತ ನನ್ನ ಒಂದು ಆಸೆ ಆಗಿರುವಂಥದ್ದು. ಅದಕ್ಕೋಸ್ಕರ ನಾನು ಡೆವಿಲ್ 2 ಅಂತ ರಿಕ್ವೆಸ್ಟ್ ಮಾಡ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ಡೆವಿಲ್ 2 ಬರುತ್ತೆ ಅಂತ ನಾನು ಇಲ್ಲಿ ಕನ್ಫರ್ಮೇಷನ್ ಕೊಡೋದಕ್ಕೂ ಆಗಲ್ಲ. ಯಾಕೆಂದರೆ ಸೀನಿಯರ್ ಆ್ಯಕ್ಟರ್ಸ್ ಎಲ್ಲ ಹಾಗೇನೆ, ಅವರು 2ನೇ ಪಾರ್ಟಲ್ಲಿ ಸಿನಿಮಾ ಮಾಡಲ್ಲ, ಒಂದೇ ಕ್ಯಾರೆಕ್ಟರ್ನ ಹಿಡ್ಕೊಂಡು ಇನ್ನೊಂದು ಸತಿ ಸಿನಿಮಾಗೆ ಬರಲ್ಲ. ಅದು ಆ ಒಂದು ಸೀನಿಯಾರಿಟಿ ಅವರಲ್ಲಿ ಇರುತ್ತೆ. ಅಂದರೆ ಅವ್ರಿಗೆ ಡಿಫ್ರೆಂಟ್ ಪಾತ್ರದಲ್ಲಿ ಅಭಿನಯ ಮಾಡಬೇಕು ಅನ್ನೋದು ಅವರ ಒಂದು ಮೆಂಟಾಲಿಟಿ ಆಗಿರುವಂಥದ್ದು. ಹೀಗಿರಬೇಕಾದ್ರೆ ಅವರು ಸೆಕೆಂಡ್ ಪಾರ್ಟಿಗೆ ಒಪ್ಕೊಳ್ಳಲ್ಲ ಅಂತಲೇ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನಾವು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಿರುವಂಥದ್ದು, ಡೆವಿಲ್ ಪಾರ್ಟ್ 2 ಬರುತ್ತೆ ಅಂತ ಅಂದಾಗ ಟೀಮು ಫೋರ್ಸ್ಫುಲ್ಲಿ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಿರುವಂಥದ್ದು. ಓಕೆ, ಈಗ ಸಿನಿಮಾ ಯಾವುದು ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ಅಂತ ಕೇಳೋದಾದರೆ, ಆಬ್ವಿಯಸ್ಲಿ ನಿಮಗೆಲ್ಲರಿಗೂ ನಾನು ಹೇಳಿದಾಗೇ ಪ್ರೇಮ್ ಅವ್ರ ಜೊತೆನೇ ಅವರ ನೆಕ್ಸ್ಟ್ ಸಿನಿಮಾಗೆ ಅವರು ಹೋಗುವಂಥದ್ದು. ಪ್ರೇಮ್ ಅವ್ರು ಡೈರೆಕ್ಟಾಗಿ ಈಗ ಏನಿದ್ರು ಪ್ರೇಮ್ ಅವ್ರು ಏನು ಗೊತ್ತಾ, ಪ್ರೇಮ್ ಅವ್ರ ಜೊತೆನೇ ಅಪ್ಕಮಿಂಗ್ ಡೇಸ್ ಬರಬೇಕಾಗಿತ್ತು. ಆದರೆ ಅದನ್ನು ದೂಕಿ ಡೆವಿಲ್ ಮಾಡಿದ್ದಾರೆ ಆಯಿತಾ. ಆದರೆ ಈಗ ನೆಕ್ಸ್ಟ್ ಏನಿದ್ರು ಪ್ರೇಮ್ ಅವ್ರ ಜೊತೆ ಮಾಡುವಂಥದ್ದು. ಪ್ರೊಡಕ್ಷನ್ ಯಾವುದು ಅಂತ ಹೇಳೋದಕ್ಕಾಗಲ್ಲ. ಕೆವಿನ್ ಅವ್ರು ಒಪ್ಕೋಬೋದು, ಏನಾದರೂ ಡೇಟ್ಸ್ ಫ್ರೀ ಇದ್ದರೆ ಮಾತ್ರ. ಈಗ ಕರ್ನಾಟಕದಲ್ಲಿರೋರಿಗೆ ಇವ್ರನ್ನ ಬಳಸ್ಕೊಳ್ಳೋಕೆ ಬರ್ತಾ ಇಲ್ಲ. ಆಲ್ರೆಡಿ ಕಟ್ಟೌಟ್ ಗುರು, ಆ ದೈತ್ಯ ಎಲ್ಲರೂ ನೋಡ್ತಿರೋದೆ. ಆ ದೈತ್ಯ ಹೆಂಗಂತ ಸಿನಿಮಾಗೆ ಯೂಸ್ ಮಾಡ್ಕೋಬೋದು ಅಂಥದ್ರಲ್ಲಿ. ಅದರಲ್ಲೂ ಕೂಡ ಯಾವುದೋ ಒಂದು ಏನಂತಾರೆ, ಬಾಡಿ ಬಿಲ್ಡರ್ನಲ್ಲ, ಒಂದು ವರ್ಸಟೈಲ್ ಆ್ಯಕ್ಟರ್. ಇಷ್ಟು ವರ್ಷ ಎಂಜಾಯ್ ಮಾಡಿ, ಅದಲ್ಲದೆ ನಮ್ಮ ಜಯಕಾರ ಆಗ್ತಿರುವಂಥ ನಮ್ಮ ಡಿ-ಬಾಸ್ ಸೆಲೆಬ್ರಿಟೀಸ್ ಕೂಡ ಇದ್ದಾರೆ. ಒಂದು ಸಿನಿಮಾ ರಿಲೀಸ್ ಆದಮೇಲೆ ಒಂದು ಸೀಕ್ರೆಟ್ನ ಹೇಳ್ತೀನಿ ಅಂತ ಹೇಳಿದ್ದೆ. ಸೀಕ್ರೆಟ್ ಅಂದರೆ ದೊಡ್ಡ ಸೀಕ್ರೆಟ್ ಏನಲ್ಲ, ಆದರೆ ಬಾಡಿ ಡಬಲ್ ಬಗ್ಗೆ ಆಗಿರುವಂಥದ್ದು. ವಿಷಯ ಬೇರೆ ಏನೂ ಅಲ್ಲ. ಈ ಒಂದು ವ್ಯಕ್ತಿ ಫೋಟೋ ಈಗ ನೀವೇನು ನೋಡ್ತಿದ್ದೀರಾ, ಇದು ಒಂದು ಸೀಕ್ವೆನ್ಸಲ್ಲಿ, ಅಂದರೆ ಏನು ಟೇಕ್ ಆಫ್ ಆಗಿ ಹೊಡೆದು ಲ್ಯಾಂಡ್ ಆಗಬೇಕು, ಅದರಲ್ಲಿ ಅವ್ರಿಗೆ ಇಂಜುರಿ ಆಗಿತ್ತು. ಆ ಒಂದು ಶೂಟಿಂಗ್ನೇ ಮಾಡಬೇಕಾಗಿತ್ತು. ಇದು ಪ್ರಮೋಷನಲ್ ಪರ್ಪಸ್ಸಿಗೆ ಮಾತ್ರ ಆಗಿರಲಿಲ್ಲ. ನಿಜ ಹೇಳಬೇಕು ಅಂತಂದರೆ ಇದು ಸಿನಿಮಾದಲ್ಲಿ ಆ್ಯಡ್ ಮಾಡಬೇಕಿತ್ತು. ಆದರೆ ಕಾರಣಾಂತರದಿಂದ ಈ ಥರ ಬಾಡಿ ಡಬಲ್ ಅದೆಲ್ಲ ಏನು ಯೂಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಯೂಸ್ ಮಾಡಿಲ್ಲ ಅಂತ ನನಗೆ ಇಲ್ಲಿ ಈಗ ಗೊತ್ತಾಗ್ತಿರುವಂಥದ್ದು. ಆ ರೆಡ್ ಕೋಟಲ್ಲಿ ಏನು ಬಂದಿದ್ರಲ್ಲ, ಆ ಒಂದು ಸೀನ್ನ ಕಂಪ್ಲೀಟಾಗಿ ಯೂಸೇ ಮಾಡಿಕೊಳ್ಳಿಲ್ಲ ಈ ಒಂದು ಸಿನಿಮಾದಲ್ಲಿ. ಆವಾಗಲೇ ನನಗೆ ಗೊತ್ತಾಗಿದ್ದು, ಅಂದರೆ ಬಾಡಿ ಡಬಲ್ ಏನು ಯೂಸ್ ಮಾಡಿದ್ರಲ್ಲ, ಆ ಶಾರ್ಟ್ನ ತೆಗೆದಿದ್ದಾರೆ. ಇನ್ ಕೇಸ್ ಬೇಕಾದರೆ ಯೂಸ್ ಮಾಡ್ಕೋಬೋದು ಆ ರೀತಿ. ಆದರೆ ಆ ಒಂದು ಕಂಪ್ಲೀಟ್ ಒಂದು ಸೀಕ್ವೆನ್ಸ್ನೇ ತೆಗೆದಿದ್ದಾರೆ ಅಂತ ಹೇಳ್ಬೋದು. ಇನ್ ಕೇಸ್ ತುಂಬ ಜನ ಮಾತಾಡ್ತಿರಲ್ಲ, ಈಗ ಡೆವಿಲ್ ಅಂತ ಇಟ್ಟಿದ್ದಾರೆ, ಅಪ್ಕಮಿಂಗ್ ಪಾರ್ಟಲ್ಲಿ ಡೆವಿಲ್ ದ ಹೀರೋ ಅಂತಲೂ ಇಡ್ಬೋದು ಅಂತ ಚಾನ್ಸಸ್ ಇದೆ. ಆದರೆ ಸಿನಿಮಾ ತೆಗೆದ್ರೆ ಮಾತ್ರ ಆಗಿರುವಂಥದ್ದು. ನಿಮಗೆ ಈ ಎಂಟೈರ್ ವಿಡಿಯೋ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ, ಏನಾಗ್ಬೋದು, ಏನಾಗಕ್ಕೆ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ನಿಮ್ಮ ಒಂದು ಕಂಪ್ಲೀಟ್ ಒಪಿನಿಯನ್ನ ಈ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋಸ್ ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುವಂಥದ್ದು ಅಪ್ಕಮಿಂಗ್ ಡೇಸಲ್ಲಿ ಯಾವ ಒಂದು ಸಿನಿಮಾ ತೆಗಿತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಲೆಕ್ಷನ್ ಬಗ್ಗೆ ಆಬ್ವಿಯಸ್ಲಿ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನಾನು ಹೇಳಕ್ಕಿದ್ದೀನಿ. ನಿಮಗೆ ಏನಿದೆ ವಿಡಿಯೋ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.